KRS ಪಕ್ಷದ ಹಾಸನ ಜಿಲ್ಲಾ ಘಟಕದಿಂದ ಈ ದಿನ ನಮ್ಮ ಹಾಲೂರು ಘಟಕದ ರಂಗನಾಥ್ ಅವರಿಗೆ ಅವ್ರ ಗ್ರಾಮದಲ್ಲಿ ಏನೋ ಒಂದು ಅನ್ಯಾಯ ಆಗಿತ್ತು. ಅಲ್ಲಿ ನಿಧಿಗೋಸ್ಕರ ಒಂದು ಶಿವಲಿಂಗ ತಳಗಡೆ ಅಗದು ಏನೇನೋ ಅಲ್ಲಿ ವಿರೂಪಗೊಳಿಸಿದ್ರು. ಸಂಬಂಧಪಟ್ಟ ಪೊಲೀಸ್ ಕಂಪ್ಲೇಂಟ್ ಮಾಡಿದ್ದಾರೆ ಅನ್ನೋ ಉದ್ದೇಶಕ್ಕೆ ಅವ್ರ ಮೇಲೆ ಹಿಡಿದು ಎಳೆದಾಡಿ ಅವಮಾನ ಮಾಡುವಂಥದ್ದು ಆ ಗ್ರಾಮದಲ್ಲಿ ಆಗಿತ್ತು. ಈ ದಿನ ಸಂಬಂಧಪಟ್ಟವರೆಲ್ಲ ಪೊಲೀಸ್ ಸ್ಟೇಷನ್ಗೆ ಬಂದು ಇವತ್ತು ಅವ್ರ ಗೋಳು ಹೇಳ್ತಿರೋದು, ಪಕ್ಷದ ಕಾರ್ಯಕರ್ತನನ್ನು ಟಚ್ ಮಾಡಿದರೆ ಎಷ್ಟು ಪಕ್ಷದ ಕಾರ್ಯಕರ್ತರು ಒಗ್ಗೂಡ್ತೀವಿ ಅನ್ನೋದನ್ನು ಈ ದಿನ ಹಾಲೂರಿನಲ್ಲಿ ತೋರಿಸಿದ್ದೇವೆ. ಪೊಲೀಸ್ ಸ್ಟೇಷನಲ್ಲೂ ಕೂಡ ಅವ್ರು ಯಾವ ವಿಚಾರಕ್ಕೆ ಒಳಗಾಗಿದ್ರೋ ಗೊತ್ತಿಲ್ಲ. ಇವ್ರ ಕಂಪ್ಲೇಂಟಿನ ಬಿಟ್ಟು ಇನ್ನೊಂದು ರೀತಿ ಬೇರೆ ಬೇರೆ ಹಂತದಲ್ಲಿ ಒಂದು FIR ಮಾಡಿಕೊಟ್ಟಿದ್ರು. ಈಗ ನಾವೆಲ್ಲ ಹೋಗಿ ಕೇಳಲಾಗಿ ಇಲ್ಲ ಅದು ಸರಿಪಡಿಸ್ತೀವಿ ಅಂತೇಳಿ ಸಪ್ರೇಟ್ ಇನ್ನೊಂದು ಸರಿ ಹೇಳಿಕೆಗಳನ್ನು ತಗೊಂಡು ಇವಾಗ ಇದಕ್ಕೆ ಸರಿಪಡಿಸೋದಕ್ಕೆ ಅವರು ಮುಂದಾಗಿದ್ದಾರೆ. ಈಗ ಸದ್ಯಕ್ಕೆ ಈ ದಿನದ ನಮ್ಮ ಏನು ಈ ಹಾಲೂರು ಸ್ಟೇಷನ್ಗೆ ಬಂದು ವಿಚಾರವನ್ನು ಪ್ರಶ್ನೆ ಮಾಡಬೇಕನ್ನೋದಿತ್ತು. ಈ ಕ್ಷಣಕ್ಕೆ ಇದನ್ನ ಈಗ PSI ಪ್ರವೀಣ್ ಕುಮಾರ್ ಅವರು ಕೂಡ ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಕೊಟ್ಟಿದ್ದಾರೆ. ಪೊಲೀಸ್ನವರು ಕೂಡ ಹೋದ ತಕ್ಷಣ ಸಮಾಧಾನದಿಂದ ನೀಟಾಗಿ ನಮ್ಮನ್ನ ಗೌರವ ನಡೆಸ್ಕೊಂಡ್ರು. ಅದಕ್ಕೋಸ್ಕರ ಪೊಲೀಸ್ನವರಿಗೂ ಸಹಿತ ನಾವು ಗೌರವ ಸಲ್ಲಿಸ್ತೇವೆ. ಸರ್, ಇನ್ನೊಂದು ವಿಚಾರ, ತಾಲೂಕ್ ಕಚೇರಿಗೆ ಕೂಡ ಭೇಟಿ ಕೊಟ್ಟಿದ್ರು. ಏನ್ ವಿಚಾರವಾಗಿ ಭೇಟಿ ಕೊಟ್ಟರು? ತಾಲೂಕ್ ಕಚೇರಿಗೆ ಭೇಟಿ ಕೊಟ್ಟಿದ್ದಿಷ್ಟೇನೆ. ಅಲ್ಲಿ ಏನು ನಿಧಿ ಇದೆ ಅಂತ ಹೇಳ್ಬಿಟ್ಟು ಬಗ್ದಿರೋ ಅದಕ್ಕೆ ತನಿಖೆ ಆಗ್ಬೇಕು, ಸೂಕ್ತ ತನಿಖೆ ಆಗ್ಬೇಕು. ಇಲ್ಲಿ ನಿಧಿ ಬಗ್ದಿದ್ದಾರೆ, ನಿಧಿ ಸಿಕ್ಕಿದೆಯೋ ಬಗ್ದೋ ಏನಿದೆ ಅದು ಗೊತ್ತಿಲ್ಲ. ಯಾಕೆ ಪುರಾತನ ಕಾಲದ ವಿಗ್ರಹ, ಶಿವಲಿಂಗ ವಿಗ್ರಹ ಇದೆ, ಅದರ ತಳಗಡೆ ಬಗ್ದಿರೋದೆಲ್ಲ ಚೆನ್ನಾಗಿ ಕಾಣ್ತಾ ಇದೆ. ಈಗ ಮುಚ್ಚಿದ್ದಾರೆ, ಏನೇನೋ ಮಾಡಿದ್ದಾರೆ, ಅಂದ್ರೆ ಅಲ್ಲಿ ವಿರೂಪಗೊಳಿಸಿರೋದು ಬಹಿರಂಗವಾಗಿ ಎಲ್ಲರಿಗೂ ಕಾಣ್ತಾ ಇದೆ. ಅದಕ್ಕೋಸ್ಕರ ಸಂಬಂಧಪಟ್ಟ ತಹಸೀಲ್ದಾರ್ ಅವರಿಗೆ ಇದ್ರ ಬಗ್ಗೆ ನಾವು ದೂರು ಕೊಟ್ಟಿದ್ದೀವಿ. ಅವರು ಅದರ ಬಗ್ಗೆ ಮುಂದಿನ ಕ್ರಮವನ್ನು ತೆಗೆದುಕೊಳ್ಳಿ. ಅದೇನು ಕ್ರಮ ತಗೋತಾರೋ ನಾವೆಲ್ಲ ಕಾದು ನೋಡೋಣ. ತಪ್ಪಿದಸ್ಥರಿಗೆ ತಕ್ಕಂತೆ ಶಿಕ್ಷೆ ಆಗಬೇಕು. ಏನು ಅಹಮ್ಮಿಂದ ಮೆರಿತಾರೋ ಅವರನ್ನ ನಾವು ಸಹಿಸ್ಕೊಳ್ಳೋದಿಲ್ಲ. ಏನಿದ್ರು ಕೂತು ಸಮಾಧಾನ ಪ್ರೀತಿಯಿಂದ ಮಾತಾಡಿದರೆ ಒಂದು ಪಕ್ಷ ಮಾತಾಡ್ಬೋದು ವಿನಃ ಅಹಮ್ಮು ದುರಹಂಕಾರ ಅಹಂಕಾರಗಳನ್ನು KRS ಪಕ್ಷ ಸಹಿಸಿಕೊಳ್ಳಲ್ಲ. KRS ಪಕ್ಷದ ಯಾವ ಕಾರ್ಯಕರ್ತನ ಸಣ್ಣ ಸಮಸ್ಯೆಗಾಗಲಿ ಪಕ್ಷ ಎಲ್ಲ ಒಗ್ಗೂಡ್ತದೆ. ಹಾಸನ ತಾಲೂಕು ಘಟಕದಲ್ಲಿ ನಿನ್ನೆ ಹಬ್ಬ, ಅದರಿಂದ ಇವತ್ತು ಜಾಸ್ತಿ ಜನ ಬರಲಿಕ್ಕಾಗಿಲ್ಲ. ಆದರೂ ಕೂಡ ನಮ್ಮ ಮಧುವರಾಗ್ಬೋದು, ನಮ್ಮ ಅರ್ಕಲ್ಗೋಡ್ ಟೀಮು, ನಮ್ಮ ಹಾಸನ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ನಮ್ಮ ಸತೀಶ್ ಆಗ್ಬೋದು, ಎಲ್ಲರೂ ಹಾಲೂರವರು ಮತ್ತು ಮಹಿಳೆ ನಮ್ಮ ಈ ಶೋಭಾ ಮೇಡಮ್ ಆಗ್ಬೋದು, ಎಲ್ಲರೂ ಕೂಡ ಸಕಲೇಶ್ಪುರ ನಮ್ಮ ಇವ್ರ ಅಣ್ಣರಾಗ್ಬೋದು, ಪ್ರತಿಯೊಬ್ಬರು ಬಂದಿದ್ದಾವೆ. ಇನ್ನೂ ತುಂಬ ಜನ ಫೋನ್ ಮಾಡ್ತಾಯಿದ್ರು, ಬೇರೆ ದಿನ ಆಗಿದ್ರೆ ಬರ್ತಾ ಇದ್ವಿ, ಆದರೆ ಇವತ್ತು ಸ್ವಲ್ಪ ಕಷ್ಟ ಆಯಿತು ಅಂತ. ಇರಲಿ, ಬಂದಿರೋದರಲ್ಲಿ ಸುಖಾಂತ್ಯವಾಗಿದೆ. ಅದಕ್ಕೋಸ್ಕರ ನಾವು ಈ ಮುಖಾಂತರ ಆಗಿ ಬೆಳಿಗ್ಗೆ ಏನು ಪ್ರಾರಂಭ ಮಾಡಿದ್ದು ಅದನ್ನು ಇಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀವಿ. ಒಳ್ಳೆಯದಾಯಿತು. ಜೈ KRS. ಬಂಧುಗಳೇ ನಮಸ್ಕಾರ. ಪೊಲೀಸ್ ಇಲಾಖೆ ಅಂದರೆ ನೀವೆಲ್ಲ ರಾಜ್ಯದಲ್ಲಿ ನೋಡ್ತಾ ಇದ್ದೀರಾ. ಈಗ ಏನು ಕಳ್ಳನತ್ರ ಕದ್ದಂತಹ ಚಿನ್ನವನ್ನು ಹೆಂಡತಿಗೆ ಮಾಂಗಲ್ಯ, ಇದು ಯಾವುದು ನೆಕ್ಲೆಸ್ ಮತ್ತು ಬಳೆ ಮಾಡಿಕೊಟ್ಟಂಥ ಪ್ರಕರಣ, ಇವೆಲ್ಲ ನೋಡ್ತಾ ಇದ್ರೆ ಗೃಹ ಇಲಾಖೆ ಸಚಿವರು ವೈಫಲ್ಯತೆ ಕಂಡುಬರುತ್ತೆ. ಈಗ ನೋಡೋಣ ಇದ್ರ ಬಗ್ಗೆ ಏನಾಗುತ್ತೆ. ನಮ್ಮ ಪಕ್ಷದ ಮುಖಂಡರಾದಂತಹ ರಂಗನಾಥ್ ಅವರ ಪ್ರಕರಣವಾಗಿ ಈಗ ಹಾಲೂರು ಪೊಲೀಸ್ ಠಾಣೆ ಪೊಲೀಸ್ ಅಧಿಕಾರಿಗಳು ಯಾವ ರೀತಿ ಕ್ರಮ ತಗೊಳ್ತಾರೆ ಅಂದ್ಬಿಟ್ಟು ಕಾದು ನೋಡ್ತೀವಿ. ನಮಸ್ಕಾರ. ಜೈ KRS, ಜೈ ರವಿಕೃಷ್ಣ ರೆಡ್ಡಿ.